Good morning dear students, welcome to chemistry class. In previous class we discussed about the classification of matter. Okay, so in bulk form matter is classified as a pure substance and mixture. Haudalva? So pure substance further classified as a element and compound. So same way the mixture is also further classified as a homogeneous mixture and heterogeneous mixture. So in today's session we will discuss about the properties of matter and their measurements. Okay, so what are the properties of matter and how we are going to measure that properties. Okay, so here every substance has its own unique properties. Okay, so properties are classified as a, so first property, physical property, physical properties, second one is chemical properties. So properties of a matter is classified as a physical property and chemical property. So what do you mean by physical property? So physical property, it means the property can be measured or observed without changing the chemical composition. Okay, so physical property andre enu? They are the properties which can be measured or observed without changing the composition of substance. So physical property andre enu? So here we are going to measure or observe the properties of a matter without changing the composition of substance. Okay, so now we have the substance ತಗೊಂತೀವಿ. ಈಗ board ಅನ್ನು ತಗೊಳ್ಳೋಣ. So board, so it is this is a matter, ಹೌದಲ್ವಾ? So without changing its composition we are able to analyze the color of ಬೋರ್ಡ್, ಹೌದಲ್ವಾ? ಸೊ ಯಾವ ಕಲರ್ ಇದೆ ಅಂತ ಹೇಳಿ ನಾವು ಇದು ಕಂಪೋಸಿಷನ್ ಚೇಂಜ್ ಮಾಡಲಿಲ್ದಂಗೆ ಏನು ಮಾಡಬಹುದು, ಇದನ್ನು ಹೇಳ್ಬೋದು, ಕಲರ್ ಆಫ್ ಬೋರ್ಡ್ನ ಹೇಳ್ಬೋದು. ನೆಕ್ಸ್ಟ್ ನೀವು ಯಾವುದಾದ್ರೂ ಸಬ್ಸ್ಟೆನ್ಸ್ ಅಂತಂದರೆ, ಸೊ ನೀವು ಸಬ್ಸ್ಟೆನ್ಸ್ ವಿತ್ ಕೆಮಿಕಲ್ ಚೇಂಜ್ ಮಾಡಲಿಲ್ದಾಗೆ ಏನು ಮೆಜರ್ ಮಾಡ್ಬೋದು ಅಂತಂದರೆ, ಸೊ ಟೇಸ್ಟ್ನ ನೀವೇನು ಮಾಡ್ಬೋದು, ಯಾವುದೇ ಒಂದು ಫುಡ್ ಅಥವಾ ಡಿಲಿಷಿಯಸ್ ಫುಡ್ ಇತ್ತಂದರೆ ಅದನ್ನು ನೀವೇನು ಮಾಡ್ಬೋದು, ಒಂದು ಬೈಟ್ ಟೇಸ್ಟ್ ಮಾಡಿ ಅದ್ರದ್ದು ಟೇಸ್ಟ್ ಫ್ಲೇವರ್ಸ್ ಏನಿದಾವೆ ಅದರಲ್ಲಿ ಅನ್ನೋದನ್ನು ನೀವೇನು ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು. ಸೇಮ್ ವೇ ಓಡರ್, ಸೊ ಓಡರ್ನ ನೀವೇನು ಮಾಡ್ಬೋದು, ಸೊ ಸಬ್ಸ್ಟೆನ್ಸ್ನ ಸ್ಮೆಲ್ ಮಾಡಿ ಅದ್ರದ್ದು ಓಡರ್ನ ಏನು ಮಾಡ್ಬೋದು, ಐಡೆಂಟಿಫಿಕೇಷನ್ ಮಾಡ್ಬೋದು. ಸೊ ನೆಕ್ಸ್ಟು ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು. ಸೊ ಅಲ್ಲೇನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು, ಸೊ ಕಂಪೋಸಿಷನ್ ಚೇಂಜ್ ಆಗಲಿಲ್ದಂಗೆ ನಾವೇನು ಮಾಡ್ಬೋದು, ಸೊ ಪ್ರಾಪರ್ಟೀಸ್ನ ಫೈಂಡ್ ಔಟ್ ಮಾಡ್ಬೋದು, ಹೌದಲ್ವಾ? ಸೊ ಸೇಮ್ ವೇ ಡೆನ್ಸಿಟಿ ಆಯಿತು, ವ್ಯಾಲ್ಯೂಮ್ ಆಯಿತು. ಸೊ ಇದೆಲ್ಲವೇನು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಓಕೆ, ಸೊ ಈ ಫಿಸಿಕಲ್ ಪ್ರಾಪರ್ಟೀಸ್ನ ಸೊ ನಾವು ಕಂಪೋಸಿಷನ್ ಚೇಂಜ್ ಮಾಡಿಲ್ದಂಗೆ ಏನು ಮಾಡ್ಬೋದು, ನಾವು ಇದನ್ನು ಸ್ಟಡಿ ಮಾಡ್ಬೋದು. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟಿ ಮೀನ್ಸ್ the properties which can be measured or observed without changing the composition of substance. So they are the physical properties. Okay, so physical properties ಗೆ ಆಲ್ರೆಡಿ ನಾನು ಎಕ್ಸಾಂಪಲ್ ಕೊಟ್ಟೆ. ಯಾವುವು, ವಾಲ್ಯೂಮ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಕಲರ್, ಓಡರ್, ಟೇಸ್ಟ್. ನೆಕ್ಸ್ಟು ಎಷ್ಟು ಹಾಕೊಂಡು ಏನು ಬರುತ್ತೆ, ಅದರಲ್ಲಿ ಪ್ರಾಪರ್ಟೀಸ್ ಬರುತ್ತೆ. ಸೊ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಅಂತಂದರೆ ಏನು? ಸೊ ಕೆಮಿಕಲ್ ಪ್ರಾಪರ್ಟಿ ಅಂತಂದರೆ ಹಿಯರ್ they can be measured or observed with changing the composition of substance. Okay, so here the chemical properties, we are going to study the chemical properties whenever there is a change of composition takes place. Okay, so here the chemical properties can be measured when chemical changes are
ಡನ್. ಸೊ ನಾವು ಕೆಮಿಕಲ್ ಪ್ರಾಪರ್ಟೀಸ್ನ ಯಾವಾಗ ಅಬ್ಸರ್ವ್ ಮಾಡ್ತೀವಿ, ವೆನ್ ದ ಕಂಪೋಸಿಷನ್ ಆಫ್ ದಿ ಸಬ್ಸ್ಟೆನ್ಸ್ ಆರ್ ಕಂಪೋಸಿಷನ್ ಆಫ್ ದ್ಯಾಟ್ ಮ್ಯಾಟರ್ ಈಸ್ ಗೋಯಿಂಗ್ ಟು ಚೇಂಜ್, then only we are going to observe the or measure the physical properties. ಸೊ ಇಲ್ಲಿ ನಾವು ಎಕ್ಸಾಂಪಲ್ ತಗೋಬೇಕಂತಂದರೆ, ಸೊ ಯಾವುದೇ ಸಬ್ಸ್ಟೆನ್ಸು, ಸೊ ಅದರದ್ದು ರಿಯಾಕ್ಟಿವಿಟಿ, ಸೊ ರಿಯಾಕ್ಟಿವಿಟಿ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವೇನು ಸ್ಟಡಿ ಮಾಡ್ತೀವಲ್ಲ, ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಕೆಮಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅ ಸಬ್ಸ್ಟೆನ್ಸ್ ಅಂತಂದರೆ, ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ದ ರಿಯಾಕ್ಟಿವಿಟಿ ಆಫ್ ದ್ಯಾಟ್ ಸಬ್ಸ್ಟೆನ್ಸ್. ಓಕೆ, ಸೊ ನೀವೀಗ ಒಂದು ಎಕ್ಸಾಂಪಲ್ ತೊಗೋಬೋದು, ಆ್ಯಸಿಡ್ ಅಂತ ಹೇಳಿ ತೊಗೋಬೋದು. ಸೊ ಈಗ ನೀವು ಇದು ಒಂದು ಯಾವುದೋ ಒಂದು ಲಿಕ್ವಿಡ್ ಕೊಟ್ಟಿರ್ತಾರೆ, ಅದು ಆ್ಯಸಿಡ್ ಅಂತ ಹೇಳಿ ಇರುತ್ತೆ. ಸೊ ಅದು ಆ್ಯಸಿಡ್ ಪ್ರಾಪರ್ಟಿ ನೀವು ಹೇಗೆ ಏನು ಡಿಸ್ಟಿಂಗ್ವಿಷ್ ಮಾಡ್ತೀರಾ ಅಂತಂದರೆ, ಸೊ ನೀವು ಹೇಳ್ಬೋದು ಮೇಡಮ್ ಅದು ಏನು ನಾವು ಯಾವುದಾದ್ರೂ ಒಂದು ಮಟೀರಿಯಲ್ ಸರ್ಫೇಸ್ ಮೇಲೆ ಹಾಕಿದ್ರೆ ಅದೇನು ಮಾಡುತ್ತೆ, ಬರ್ನ್ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಫಿಸಿಕಲಿ ನಾವು ಅದನ್ನು ಏನು ಮಾಡ್ಬೋದು, ಅಬ್ಸರ್ವ್ ಮಾಡಿದ ಆ್ಯಸಿಡ್ ಅಂತೇಳಿ ಹೇಳ್ಬಹುದು ಅಂತ ಹೇಳಿ ಹೇಳ್ಬೋದು. ಬಟ್ ನೆನಪಿರಲಿ, ಸ್ಟ್ರಾಂಗ್ ಬೇಸಸ್ ಏನಿರ್ತಾವಲ್ಲ, ಸೊ ಅವು ಏನಾಗುತ್ತೆ, ಯಾವುದಾದ್ರೂ ಸರ್ಫೇಸ್ ಮೇಲೆ ನಾವು ಅದನ್ನು ಡ್ರಾಪ್ ಮಾಡಿದರೆ ದಟ್ ಈಸ್ ಗೋಯಿಂಗ್ ಟು ಬರ್ನ್ ದ್ಯಾಟ್ ಸಬ್ಸ್ಟೆನ್ಸ್. ಓಕೆ, ಸೊ ಅದು ಏನಾಗುತ್ತೆ, ಬರ್ನ್ ಆಗುತ್ತೆ, ಆ್ಯಸಿಡು ಬರ್ನ್ ಆಗುತ್ತೆ, ಸ್ಟ್ರಾಂಗ್ ಬೇಸು ಏನು ಮಾಡುತ್ತೆ, ಬರ್ನ್ ಮಾಡುತ್ತೆ ಅಲ್ವಾ. ಸೊ ಅವಾಗ ಏನು ಮಾಡೋಕ್ಕಾಗಲ್ಲ, ಆ್ಯಸಿಡ್ ಯಾವುದು ಬೇಸ್ ಯಾವುದು ಅಂತ ಹೇಳಿ ನಾವೇನು ಮಾಡೋಕ್ಕಾಗಲ್ಲ, ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಹಿಯರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದರೆ ನಾವೇನು ಮಾಡ್ತೀವಿ, ಕಂಪೋಸಿಷನ್ನ ಚೇಂಜ್ ಮಾಡಿ ಪ್ರಾಪರ್ಟೀಸ್ನ ಏನು ಸ್ಟಡಿ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಬೇಸಿಸಿಟಿ ಆಗಿರ್ಬೋದು, ಆ್ಯಸಿಡಿಟಿ ಆಗಿರ್ಬೋದು. ಸೊ ನೆಕ್ಸ್ಟು, ಸೊ ವೆನ್ ದೇ ರಿಯಾಕ್ಟ್ ವಿತ್ ಅದರ್ ಸ್ಪೀಸೀಸ್ ಆರ್ ಅದರ್ ಕೆಮಿಕಲ್ಸ್, ಸೊ ಏನು ಪ್ರಾಡಕ್ಟ್ ಫಾರ್ಮ್ ಆಗ್ತಾವಲ್ಲ ಅದ್ರ ಬೇಸಸ್ ಮೇಲೆ ಅದ್ರದ್ದು ಪ್ರಾಪರ್ಟಿನ ನಾವೇನು ಮಾಡ್ತೀವಿ, ಡಿಸ್ಟಿಂಗ್ವಿಷ್ ಮಾಡ್ತೀವಿ. ಸೊ ದೇ ಆರ್ ದಿ ಕೆಮಿಕಲ್ ಪ್ರಾಪರ್ಟೀಸ್. ಸೊ ವಿ ನೋ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಈಸ್ ಕ್ಲಾಸಿಫೈಡ್ ಆಸ್ ಅ ಫಿಸಿಕಲ್ ಪ್ರಾಪರ್ಟಿ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಅಲ್ವಾ. ಸೊ ನೆಕ್ಸ್ಟ್ how we are going to measure this properties. So properties na ನಾವು ಹೇಗೆ ಮೆಜರ್ ಮಾಡ್ತೇವೆ, ಸೊ ಇಲ್ಲಿ now we are going to discuss the measurement of physical properties, how we are going to measure the physical properties. Okay, so next heading, measurements of physical properties ಅಲ್ವಾ. ಸೊ ಫಿಸಿಕಲ್ ಪ್ರಾಪರ್ಟಿ ನಾವು ಮೆಜರ್ ಮಾಡ್ಬೇಕಂದ್ರೆ ನಮ್ಗೆ ಮೇನ್ ಆಗಿ ಏನು ಬೇಕು, ಸೊ ಹಿಯರ್ ಫಾರ್ ಅ ಮೆಜರ್ಮೆಂಟ್ ವಿ ರಿಕ್ವೈರ್ ನಂಬರ್ಸ್ and units in which they are measured. ಓಕೆ, ಸೊ ನಾವು ಈಗ ಯಾವುದೋ ಒಂದು ಸಬ್ಸ್ಟೆನ್ಸ್ ತೊಗೊಂಡ್ವಿ, ಸೊ ಸಬ್ಸ್ಟೆನ್ಸ್ ನಾವು ಮೆಜರ್ಮೆಂಟ್ ಮಾಡಬೇಕು, ಅದರದ್ದು ಫಿಸಿಕಲ್ ಪ್ರಾಪರ್ಟಿನ ಮೆಜರ್ಮೆಂಟ್ ಮಾಡಬೇಕಂದ್ರೆ ಸೊ ವಿ ರಿಕ್ವೈರ್ ಅ ನಂಬರ್ಸ್ ಆ್ಯಂಡ್ ಯೂನಿಟ್ಸ್ ಇನ್ ವಿಚ್ ಇಟ್ ಈಸ್ ಮೆಜರ್ಡ್. ಓಕೆ, ಸೊ ನಾವೀಗ ಇದನ್ನು ಇದು ಎದಕ್ಕೆ ನೆಸೆಸಿಟಿ ಐತಿ, ಯೂನಿಟ್ ಎದಕ್ಕೆ ನೀಡ್ ಅದಾವು. ಸೊ ಇಂಪಾರ್ಟೆನ್ಸ್ ಆಫ್ ಯೂನಿಟ್ ಏನು ಅಂತಂದರೆ, ಸೊ ನಿಮಗೆಲ್ಲ ಈಗೇನು ಎಕ್ಸಾಮ್ನಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಕೊಟ್ಟರೆ ಯೂನಿಟ್ಸ್ ಬರಲಿಕ್ಕೆ ಏನು ಬೇಜಾರು ಅಥವಾ ಅದು ಏನು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಯೂನಿಟ್ಸ್ ಬರಿಬೇಕಂತಂದರೆ ಸೊ ಎದಕ್ಕೆ ಬರಿಬೇಕು ಅಂಥೇಳಿ ಒಂದು ಏನು ಕ್ವಶನ್ ಮಾರ್ಕ್ ಇರುತ್ತೆ. ಓಕೆ, ಸೊ ಇಲ್ಲಿ ಎದಕ್ಕೆ ನಾವು ಯೂನಿಟ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ ಅಂತಂದರೆ, ಸೊ ಇಲ್ಲಿ ನಾವು ಏನೋ ಒಂದು ಸಬ್ಸ್ಟೆನ್ಸ್ನ ಮೆಜರ್ ಮಾಡ್ತಾ ಇದ್ದೇವೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮದರ್ ಹೇಳ್ತಾರೆ, ಸೊ 5 ಶುಗರ್ ತಂಬನ್ನಿ. ಓಕೆ, 5 ಶುಗರ್ ತರ್ರಿ, ಆರ್ 5 ಆ್ಯಪಲ್ಸ್ ಆರ್ 1 ಮಿಲ್ಕ್ ಆರ್ 1 ಕರ್ಡ್. ಸೊ ನಿಮಗೆ ಹೇಳ್ತಾರೆ ನಿಮ್ಮ ಮದರ್, ಸೊ ಹೋಗಿ ಸ್ಟೋರಿಗೆ ಹೋಗಿ 5 ಶುಗರ್ ತಂಬನ್ನಿ ಅಥವಾ 5 ಆ್ಯಪಲ್ಸ್ ತಂಬನ್ನಿ ಅಥವಾ 1 ಮಿಲ್ಕ್ ತಂಬರಿ ಅಥವಾ 1 ಕರ್ಡ್ ತಂಬರಿ ಅಂತ ಹೇಳ್ಬೋದು, ಹೌದಲ್ವಾ. ಸೊ ನಿಮ್ಗೆ ಏನಾಗ್ತೈತಿ, ಡಿಸ್ಟಿಂಗ್ವಿಷ್ ಇದು ಎಷ್ಟು ಅಮೌಂಟ್ ಅಂತೇಳಿ ಕ್ವಾಂಟಿಟಿ ಗೊತ್ತಾಗುತ್ತಾ, ಇಲ್ಲ. ಯಾಕಂತಂದರೆ 5 ಶುಗರ್ ಅಂತಂದರೆ 5 ಬೌಲ್ಸ್ ಆಫ್ ಶುಗರು ಆಗ್ಬೋದು, 5 ಗ್ಲಾಸ್ ಆಫ್ ಶುಗರು ಆಗ್ಬೋದು, 5 kg ಆಫ್ ಶುಗರು ಆಗ್ಬೋದು, 5 grams ಆಫ್ ಶುಗರು ಆಗ್ಬೋದು. ಸೊ ನೆಕ್ಸ್ಟ್ 5 ಆ್ಯಪಲ್ಸ್ ಅಂತಂದರೆ 5 ಆ್ಯಪಲ್ಸ್ನ ತರ್ಬೋದು, ಬಟ್
5 ಡಜನ್ನು 5 ಕ್ವಿಂಟೋಲು. ಸೊ ಅಲ್ಲೇನಾಗುತ್ತೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಟು ಅವಾಯ್ಡ್ ಸಚ್ ಅ ಥಿಂಗ್ಸ್ ವಿ ಹ್ಯಾವ್ ಟು ಮೆನ್ಷನ್ ದಿ ಯೂನಿಟ್ಸ್ ಇನ್ ವಿಚ್ ದೇ ಆರ್ ಮೇಸರ್ಡ್ಸ್. ಸೊ ಇಲ್ಲಿ 5 ಇದ್ದಲ್ಲೇ ನೀವು ಕೆ ಜಿ ಹಾಕಿದ್ರೆ ಏನಾಗುತ್ತೆ, ಈಸಿಯಾಗಿ ನಿಮ್ಗೆ ಏನಾಗುತ್ತೆ, ಡಿಸ್ಟಿಂಗ್ವಿಶ್ ಆಗುತ್ತೆ. ಸೊ 5 kg ಆಫ್ ಶುಗರ್ ಅಂತಂದರೆ 5000 ಗ್ರಾಮ್ ಆಫ್ ಶುಗರ್ನ ನೀವೇನು ಮಾಡ್ತೀರಿ, ಸೊ ಸ್ಟೋರಿಗೆ ಹೋಗಿ ಪರ್ಚೇಸ್ ಮಾಡಿ ತರುತ್ತೀರಿ. ಸೊ ಸೇಮ್ ವೇ 1 ಮಿಲ್ಕ್ ಅಂತಂದರೆ ಸೊ ನಿಮ್ಗೇನಾಗಲ್ಲ, ಗೊತ್ತಾಗಲ್ಲ ಏನು ಎಷ್ಟು ತರಬೇಕಂತೇಳಿ. 1 ಮಿಲ್ಕ್ ಅಂತಂದರೆ 1 ಲೀಟ್ರ್ ಮಿಲ್ಕು ಇರ್ಬೋದು, 1 ಗ್ಲಾಸ್ ಮಿಲ್ಕು ಇರ್ಬೋದು, 1 ಬೌಲ್ ಮಿಲ್ಕು ಇರ್ಬೋದು, ಹೌದಲ್ವಾ. ಸೊ ಇಲ್ಲಿ ನಾವು 1 ಲೀಟರ್ ಅಂತ ಹೇಳಿ ಮೆನ್ಷನ್ ಮಾಡಿದರೆ, ಸೊ ದಿಸ್ ಈಸ್ ದಿ ಯೂನಿಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಟು ಮೇಜರ್ ದಿ ಸಬ್ಸ್ಟೆನ್ಸ್ in which they are measured. Okay, so this is the importance of unit. Okay, so in earlier days, so now earlier days nalli, so there are totally 2 system for a measurement. Okay, so totally ಎಷ್ಟು system idu, 2 system idu. First one is English system, second one is metric system. ಸೊ ಈ 2 ಸಿಸ್ಟಮ್ನ ಯೂಸ್ ಮಾಡಿ ಏನು ಮಾಡ್ತಿದ್ರು, ಮ್ಯಾಟರ್ನ ಅಥವಾ ಸಬ್ಸ್ಟೆನ್ಸ್ನ ಮೆಜರ್ ಮಾಡ್ತಿದ್ರು. ಓಕೆ, ಸೊ ಇಂಗ್ಲೀಷ್ ಸಿಸ್ಟಮ್ ಈಸ್ ನಾಟ್ ಸೋ ಪಾಪ್ಯುಲರ್. ಓಕೆ, ಇಟ್ ಈಸ್ ನಾಟ್ ಅ ಪಾಪ್ಯುಲರ್, ಬಟ್ ದ ಮೆಟ್ರಿಕ್ ಸಿಸ್ಟಮ್ ಈಸ್ ಅ ಪಾಪ್ಯುಲರ್ ಒನ್. ಸೊ ವೈ ಇಟ್ ಈಸ್ popular one? So here it is going to allow the decimals. Okay, it is going to include the decimals, but here there is no decimal in the English system. So example ಅಂತಂದ್ರೆ, ಸೊ ನೀವು ಇಂಗ್ಲಿಷ್ ಸಿಸ್ಟಮ್ನಲ್ಲಿ ಓನ್ಲಿ ಏನು 1 kg ಅಂತ ಯೂಸ್ ಮಾಡ್ಬೋದು, 2 kg ಅಂತ ಹೇಳಿ ಯೂಸ್ ಮಾಡ್ಬೋದು. ಸೊ 1.5 kg ಅಂತ ಹೇಳಿ ನೀವೇನು ಮಾಡ್ಲಿಕ್ಕಾಗಲ್ಲ, ಮೇಜರ್ ಮಾಡಲಿಕ್ಕೆ ಆಗಲ್ಲ ಇನ್ English system. But when we come to metric system, it is going to give the place for a decimals. Okay, so ನಾವಿಲ್ಲಿ ಏನು ಮಾಡ್ಬೋದು, 2.5 kg ಅಂತ ಹೇಳಿ ಯೂಸ್ ಮಾಡ್ಬೋದು, 2.0005 kg ಅಂತ ಹೇಳಿನೂ ಯೂಸ್ ಮಾಡ್ಬೋದು. ಸೊ ಇಟ್ ಅಲೋಸ್ ದಿ ಡೆಸಿಮಲ್ಸ್, ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಲೋ ದಿ decimals. That's why this is more popular than that of the English system. Okay, ಸೊ ಈಗ ನಿಮಗೆ ನಾನು ಹೇಳಬೇಕಂತಂದರೆ, ಈಗ ಲ್ಯಾಂಗ್ವೇಜನ್ನು ತೊಗೊಳೋಣ. ಸೊ ಲ್ಯಾಂಗ್ವೇಜ್ನ ತೊಗೊಂಡಾಗ, ಸೊ ಕಂಟ್ರಿ ಟು ಕಂಟ್ರಿ, ಸ್ಟೇಟ್ ಟು ಸ್ಟೇಟು, ಡಿಸ್ಟಿಕ್ ಟು ಡಿಸ್ಟಿಕ್ ಏನಾಗುತ್ತೆ, ಲ್ಯಾಂಗ್ವೇಜು ವೇರೀಸ್ ಆಗುತ್ತೆ ಅಲ್ವಾ. ಸೊ ಸೇಮ್ ವೇ ಮೆಜರ್ಮೆಂಟ್ಸು ಏನಾಗ್ತಿತ್ತು, ವೇರೀಸ್ ಆಗ್ತಿತ್ತು. ಸೊ ಒಂದು ಕಂಟ್ರಿ ಒಳಗೆ, ಸೊ ನಾವೀಗ ಡಿಸ್ಟೆನ್ಸ್ ಇತ್ತಂದರೆ ಡಿಸ್ಟೆನ್ಸ್ನ ನಾವು ಏನು ಮಾಡ್ತಿದ್ರು, ಲೆಂತ್ನ ಸೊ ಫೀಟ್ ಒಳಗೆ ಮೆಜರ್ ಮಾಡಿದರೆ, ಅನದರ್ ಕಂಟ್ರಿ ಒಳಗೆ ಏನು ಮಾಡ್ತಿದ್ರು, ಸೊ ಲೆಂತ್ನ ಏನು ಮಾಡ್ತಿದ್ರು, ಮೀಟರ್ ಒಳಗೆ ಏನು ಮಾಡ್ತಿದ್ರು, ಮೇಜರ್ ಮಾಡ್ತಿದ್ರು, ಹೌದಲ್ಲ. ಸೊ ಅಲ್ಲಿ ಏನಾಗ್ತೈತಿ, ಲಾಟ್ ಆಫ್ ಕನ್ಫ್ಯೂಷನ್. ಸೊ ಫೀಟಲ್ಲೂ ಮೇಜರ್ ಮಾಡ್ತಿದ್ರು, ನೆಕ್ಸ್ಟು ಮೀಟರ್ನಲ್ಲೂ ಮೇಜರ್ ಮಾಡ್ತಿದ್ರು. ಸೊ ಇದನ್ನು ನಾವು ಅವಾಯ್ಡ್ ಮಾಡಿ, ಸೊ ಸಮ್ ಸಿಸ್ಟಮ್ಯಾಟಿಕ್ ಮೆಜರ್ಮೆಂಟ್ಸ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಸೊ ಹಿಯರ್ ದೆನ್ ದೆರ್ ಇಸ್ ಅ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಮ್ ಸಿಸ್ಟಮ್ಯಾಟಿಕ್ measurement. That systematic measurement is called International System of Unit. Okay, so that is International System of Unit. ಸೊ ಇದಕ್ಕೇನಂತ ಕರೀತಾರೆ, SI ಯೂನಿಟ್ ಅಂತ ಹೇಳಿ ಕರೀತಾರೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್. ಓಕೆ, ಸೊ ದಿಸ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದಿ 11th General Conference on Weights and Measurements. Okay, so that is signed in Paris in 1875. Okay, so this international system of unit which has the some basic fundamental quantities. Okay, so some basic fundamental quantities ಅಂತಂದ್ರೆ ಯಾವ್ಯಾವ ಅಂದ್ರೆ 7 basic fundamental quantities ಇದಾವೆ. ಸೊ ಅವು ಯಾವ ಅಂತಂದ್ರೆ, ಫಸ್ಟ್ ಒನ್ ಈಸ್ amount of substance, second one is electric current, third one is
luminous intensity, fourth one is length, fifth one is mass, sixth one is temperature, seventh one is time. So these are the 7 basic fundamental quantities. Okay, so by using these quantities we are able to derive the other quantities. So before that we will discuss these 7 basic fundamental quantities. Okay, so idradu SI units na naven madana discuss madana. So here the amount of substance that is indicated by small n. So here the electric current, so it is indicated by capital I. Next, luminous intensity, so this is indicated by capital I and suffix V. So next, length, which is indicated by small letter L. So mass, which is indicated by small letter M. Temperature, which is indicated by here the temperature is indicated by capital letter T and the time is indicated by small letter T. Okay, so these are the symbols which are we are going to use to indicate the fundamental basic physical quantities. Okay, so next to SI units. So iga amount of substance ಗೆ SI unit ಏನಂತ ತಗೊಂತೀವಿ ನಾವು? So mole is the SI unit of amount of substance. Okay, so that SI unit is symbolized as a MOL. Okay, so idu eno SI unit, idradu symbol eno MOL. So same way the electric current, so electric current to SI unit eno ampere. So ampere, so this is indicated by the symbol A. Okay, so same way luminous intensity, so luminous intensity do SI unit eno, luminous intensity to SI unit to candela. So this is indicated by capital C and small d. So same way length, which has the SI unit meter, and that the SI unit is indicated by small letter M. The mass, it has the SI unit mass. The SI unit eno gottida nimge? So mass do SI unit ಏನು ಮಾಸ್ ಇದರಿಂದ ನೀವು ಮೆಜರ್ ಮಾಡ್ತೀರಿ kilograms. So SI unit is kilograms and symbol we are going to use is kg. So same way temperature, here the SI unit is temperature ಗೆ ಏನು ಯೂಸ್ ಮಾಡ್ತೇವೆ? Kelvin and the symbol is capital K. So for a time we are going to use the SI unit seconds and the symbol is small s. Okay, so these are the basic fundamental physical quantities and their SI units and their symbols. Okay, so by using this basic fundamental physical quantities we are going to derive the other properties of matter. Okay, so other properties of matter andre yave bartave? So first, for example, volume. ಸೊ ವ್ಯಾಲ್ಯೂಮ್ನ ಹೇಗೆ ಮೆಜರ್ ಮಾಡ್ತೇವೆ? ನೀವು ಆಲ್ರೆಡಿ ನೀವು ಸೊ 10th 8th ಮತ್ತು 9th ಒಳಗೆ ವ್ಯಾಲ್ಯೂಮ್ದು ಫಾರ್ಮುಲಾನ ಸ್ಟಡಿ ಮಾಡಿದ್ದೀರಾ. ಸೊ ವ್ಯಾಲ್ಯೂಮ್ದು ಫಾರ್ಮುಲಾ ಏನು ಬರುತ್ತೆ? ಈಗ ಇದೊಂದು ರೂಮ್ ಅಂತ ಹೇಳಿ ತೊಗೊಂಡ್ರೆ ಸೊ ಇದ್ರದ್ದು ವ್ಯಾಲ್ಯೂಮ್ನ ಹೇಗೆ ಮೆಜರ್ ಮಾಡ್ತೇವೆ ನಾವು? ಸೊ ಹೈಟ್, ವಿಡ್ತ್ ಆ್ಯಂಡ್ ಲೆಂತ್. ಸೊ ಹೈಟ್ ಇಂಟು ವಿಡ್ತ್ ಇಂಟು ಲೆಂತ್. ಸೊ ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ಹೈಟ್, ವಿಡ್ತ್ ಇಂಟು ಲೆಂತ್. ಸೊ ಹಿಯರ್ ಲೆಂತ್ SI ಯೂನಿಟ್ ಏನಿದೆ? ಮೀಟರ್. ಓಕೆ, ಸೊ ಲೆಂತ್ SI ಯೂನಿಟ್ ಏನಿದೆ? ಮೀಟರ್. ಸೊ ಒಂದು ರೂಮಿಂದ ನೀವು ವಿಡ್ತ್ ಮೆಜರ್ ಮಾಡಬೇಕಂದ್ರೆ ಎದರಿಂದ ಮೆಜರ್ ಮಾಡ್ತೀರಾ? ಸೊ ಲೆಂತಿಂದ ಮೀಟರಿಂದನೇ ಮೆಜರ್ ಮಾಡ್ತೀರಾ. ಸೊ ಹಿಯರ್ ಫಾರ್ ವಿಡ್ತ್, so we are going to use the meter. So same way for a height also we are going to use the meter. So ಇದು height ಎಷ್ಟಿದೆ ಅಂತ ಹೇಳಿ ನಾವೇನು ಮಾಡ್ತೀವಿ? ಮೀಟರ್ ಒಳಗೆ ಏನು ಮಾಡ್ತೀವಿ?
ಅದನ್ನು ಮೆಜರ್ ಮಾಡ್ತೀವಿ. ಸೊ ಫಾರ್ ಅ ವ್ಯಾಲ್ಯೂಮ್ SI ಯೂನಿಟ್ ಈಸ್ ಸೊ m ಇಂಟು m ಏನಾಗುತ್ತೆ? ಸೊ m cube. So this is the SI unit for a volume. So same way, so another physical property ತಗೊಂಡ್ರೆ density ನ ತಗೊಳ್ಳೋಣ. So density ದ ಫಾರ್ಮುಲಾ ಗೊತ್ತಾ? So density ದ ಫಾರ್ಮುಲಾ ಏನು ಬರುತ್ತೆ ಹೇಳ್ಬೋದಾ? So density is nothing but mass by volume. So ಇಲ್ಲಿ ಮಾಸ್ದು SI ಯೂನಿಟ್ ಏನಿದೆ? ಕಿಲೋಗ್ರಾಮ್ ಅಂತಂದ್ರೆ kg. ಸೊ ನೆಕ್ಸ್ಟ್ ವ್ಯಾಲ್ಯೂಮ್ದು SI ಯೂನಿಟ್ ಏನಂತ ತೊಗೊಂಡಿವಿ? m ಕ್ಯೂಬ್, ಮೀಟರ್ ಕ್ಯೂಬ್, ಹೌದಲ್ಲ? ಸೊ ನೆಕ್ಸ್ಟ್ ಇದೇನಾಗುತ್ತೆ? kg per meter cube. ಸೊ ದಿಸ್ ಈಸ್ ದಿ ಯೂನಿಟ್ ಫಾರ್ ಅ ಡೆನ್ಸಿಟಿ, ದಿಸ್ ಈಸ್ ದಿ ಯೂನಿಟ್ ಫಾರ್ ಅ ವ್ಯಾಲ್ಯೂಮ್. ಸೊ ಸೇಮ್ ವೇ, ಸೊ ನಾವು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು ಅಂದರೆ, ಸೊ ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ ಯಾವ್ದು ತೊಗೋಬೋದು? ಸೊ ವೆಲಾಸಿಟಿನ ನಾವು ಕನ್ಸಿಡರ್ ಮಾಡಿದರೆ, ಸೊ ವೆಲಾಸಿಟಿ. ಸೊ ವೆಲಾಸಿಟಿ ಫಾರ್ಮುಲಾ ಗೊತ್ತಾ? ಸೊ ವೆಲಾಸಿಟಿ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಬೈ ಟೈಮ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಪ್ಲೇಸಿಂದ ಅನದರ್ ಪ್ಲೇಸಿಗೆ ಡಿಸ್ಪ್ಲೇಸ್ ಆಗಿರೋದು. ಸೊ ಇದನ್ನು ನಾವು ಎದರಿಂದ ಮೆಜರ್ ಮಾಡ್ತೇವೆ? ಮೀಟರ್ಸಿಂದ ಮೆಜರ್ ಮಾಡ್ತೇವೆ. ಡಿಸ್ಪ್ಲೇಸ್ಮೆಂಟ್ ಈಸ್ ಮೆಜರ್ಡ್ ಬೈ ಯೂಸಿಂಗ್ ಮೀಟರ್ಸ್. ಓಕೆ, ಸೊ ಸೇಮ್ ವೇ ಟೈಮ್ ಈಸ್ ಮೆಜರ್ಡ್ ವಿತ್ ಸೆಕೆಂಡ್ಸ್ ಅಲ್ವಾ? ಸೊ ಹಾಗಾದರೆ ಇದ್ರದ್ದು ಯೂನಿಟ್ ಏನಾಗುತ್ತೆ? ವೆಲಾಸಿಟಿದು ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಈಸ್ ದ ಯೂನಿಟ್ ಫಾರ್ ಅ ವೆಲಾಸಿಟಿ. ಸೊ ನೆಕ್ಸ್ಟ್ ನಾವು ಎಕ್ಸಾಂಪಲ್ ತೊಗೋಬೋದಾ? ಸೊ ನೆಕ್ಸ್ಟ್ ನಾವು ಎಸಲರೇಷನ್ದು ಎಕ್ಸಾಂಪಲ್ ತೊಗೊಂಡ್ರೆ, ಸೊ ಎಸಲರೇಷನ್ನ ನಾವೇನಂತ ಹೇಳಿ ಮಾಡ್ತೀವಿ? ಸೊ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಲ್ವಾ? ಸೊ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತಂದರೆ, ಸೊ ವೆಲಾಸಿಟಿದು ಯೂನಿಟ್ ಏನಿದೆ? ವೆಲಾಸಿಟಿದು ಯೂನಿಟು ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಟೈಮ್ನ ಇದರಲ್ಲಿ ಮೆಜರ್ ಮಾಡ್ತೀವಿ ನಾವು ಸೆಕೆಂಡ್. ಸೊ ಇದ್ರದ್ದು SI ಯೂನಿಟ್ ಏನಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ಸೊ ನೆಕ್ಸ್ಟ್ ನಾವು ಫರ್ದರ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಸೊ ಏನು ಎಕ್ಸಾಂಪಲ್ ತೊಗೋಬೋದು? ಫೋರ್ಸ್ ಅಂತ ಹೇಳಿ ತೊಗೊಂಡ್ರೆ, ಸೊ ಫೋರ್ಸ್ ಅಂತಂದರೆ, ಸೊ ಫೋರ್ಸ್ದು ಫಾರ್ಮುಲಾ ಏನು ಬರುತ್ತೆ? ಸೊ ನಾವು ವೆಲಾಸಿಟಿ ನೋಡಿದ್ವಿ, ನೆಕ್ಸ್ಟ್ ಆಕ್ಸಲರೇಷನ್ ನೋಡಿದ್ವಿ, ನೆಕ್ಸ್ಟು ಡೆನ್ಸಿಟಿ ನೋಡಿದ್ವಿ. ಸೊ ಫೋರ್ಸ್ದು ಮಾಸ್ ಇಂಟು ಆಕ್ಸಲರೇಷನ್. ಸೊ ಮಾಸ್ ಅಂತಂದರೆ ಮಾಸ್ನ ಎದರಲ್ಲಿ ಮೆಜರ್ ಮಾಡಿದ್ದೇವೆ? ಕಿಲೋಗ್ರಾಮ್. ಓಕೆ, ಸೊ ಕಿಲೋಗ್ರಾಮ್, ಆಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ಈಸ್ ದಿ SI ಯೂನಿಟ್ ಫಾರ್ ಅ force. Okay, sorry, force. So this is also measured by using Newton. So Newton is the SI unit for a force and that is indicated by capital L. Okay, so next now consider ಮಾಡಿದ್ರೆ, so next ನಾವು ಯಾವ್ದು ಫಿಸಿಕಲ್ ಪ್ರಾಪರ್ಟಿನ ಕನ್ಸಿಡರ್ ಮಾಡ್ಬೋದು? ಪ್ರೆಷರ್. ಸೊ ಪ್ರೆಷರ್ ಅಂತಂದರೆ, ಸೊ ಪ್ರೆಷರ್ ದ ಫಾರ್ಮುಲಾ ಏನು? ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. So force divided by area, this is the formula for a pressure. Pressure is also a physical quantity. So force to now ಇಲ್ಲಿ ಏನಿದೆ? ಯೂನಿಟ್ ಏನಿದೆ? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏರಿಯಾ ನಾವು ಹೇಗೆ ಮೆಜರ್ ಮಾಡ್ತೀವಿ? ಸೊ ನೀವು ಯಾವುದೋ ಒಂದು ಏರಿಯಾನ ನೀವೇನು ಮಾಡ್ತೀರಿ? ಸ್ಕ್ವೇರ್ ಮೀಟರ್ನಲ್ಲಿ ಮೆಜರ್ ಮಾಡ್ತೀವಿ. ಸೊ ಮೀಟರ್ ಸ್ಕ್ವೇರ್. ಸೊ ಇಲ್ಲೇ ಮೀಟರ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ kg ಮೀಟರ್ ಪರ್. ಸೊ ಇದು ಡಿನಾಮಿನೇಟರಿಂದ ನಾಮಿನೇಟರಿಗೆ ಹೋದರೆ, ಸೊ ಮೀಟರ್ ಇಲ್ಲಿ ಬಂದರೆ ಏನಾಗುತ್ತೆ? ಪರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ಇದ್ರದ್ದು ಪ್ರೆಷರ್ನ ಇನ್ನೊಂದು ಯಾವ್ದು ಯೂನಿಟಿನಲ್ಲಿ ಮೆಜರ್ ಮಾಡ್ತಾರೆ ಅಂದರೆ ಪಾಸ್ಕಲ್. So this is the another unit for a measurement of pressure. So that is indicated by PA. So capital P and small a. Okay. So next, so now another physical quantity na togondre. So concentration na togondre. So concentration na togondre. So this is nothing but the amount of substance divided by volume.
ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ದು SI ಯೂನಿಟ್ ಏನಿದೆ, ಮೋಲ್ ಇದೆ. ನೆಕ್ಸ್ಟ್ ವ್ಯಾಲ್ಯೂಮ್ದು ಯೂನಿಟ್ ಏನಿದೆ, ಮೀಟರ್ ಕ್ಯೂಬ್. ಓಕೆ, ಸೊ ವ್ಯಾಲ್ಯೂಮ್ದು ಯೂನಿಟ್ ಏನು, ಮೀಟರ್ ಕ್ಯೂಬ್. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ ಮೋಲ್ ಪರ್ ಮೀಟರ್ ಕ್ಯೂಬ್. ಸೊ ದಿಸ್ ಈಸ್ ದಿ ಯೂನಿಟ್ ಫಾರ್ ಅ ಕಾನ್ಸಂಟ್ರೇಷನ್. ಸೊ ನೆಕ್ಸ್ಟ್ ನಾವು ಇನ್ನೂ ಒಂದು ಯೂನಿಟ್ನ ನೋಡಿದಾದರೆ, ಸೊ ಹಿಯರ್ ಎನರ್ಜಿನ ತಗೊಂಡ್ರೆ, ಸೊ ಎನರ್ಜಿದು ಸೊ ಫಾರ್ಮುಲಾ ಏನು, ಸೊ ಎನರ್ಜಿ ಫಾರ್ಮುಲಾ ಹೇಳ್ಬೋದಾ? ಇದನ್ನು ನಿಮಗೆ ನಾನು ಎಕ್ಸಸೈಸ್ ಕೊಡ್ತೇನೆ, ನೋಡ್ತೇನೆ ಯಾರು ಏನೋ ಮಾಡ್ತೀರಾ ಅಂತ ಹೇಳಿ. ನಾನು ಇದನ್ನು ಅಸೈನ್ಮೆಂಟ್ನಲ್ಲಿ ಕೊಡಲ್ಲ, ಜಸ್ಟ್ ನಾನು ಇಲ್ಲಿ ಹೇಳಿ ಬಿಟ್ಟಿರ್ತೇನೆ. ಸೊ ನೆಕ್ಸ್ಟ್ ನೀವೇನು ರೆಗ್ಯುಲರ್ ಕ್ಲಾಸ್ನಲ್ಲಿ ಬರ್ತೀರಲ್ಲ ಅವಾಗ ನಾವು ಇದನ್ನು ಏನು ಮಾಡೋಣ, ಚೆಕ್ ಮಾಡೋಣ. ಓಕೆ, ಸೊ ಎನರ್ಜಿದು ನೀವೇನು ಮಾಡಬೇಕು, ಫಾರ್ಮುಲಾ ಹಾಕಿ ಸೊ ನೆಕ್ಸ್ಟ್ ಅದರದ್ದು SI ಯೂನಿಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ the international system of unit. So it has the 7 fundamental basic units, so from which we are able to derive the other properties of the matter. Okay, so this is about the international system of unit. So next we will discuss about the prefix which are used in the SI units. Okay, so that will be we are going to discuss in our next session. Thank you.